പറയുകയാണ്. മലയാളത്തിൽ സംസാരിക്കാൻ നല്ല വശമില്ലാത്തതുകൊണ്ട് രണ്ട് വാക്ക് കന്നഡത്തിൽ സംസാരിക്കുന്നു. ಇವತ್ತು ಈ ಪರಕಿಲದ ಸಿಂಹದೇವ ಶಾಸ್ತ್ರ ಸನ್ನಿಧಿಯಲ್ಲಿ ಅಖಿಲ ಕೇರಳ ತಂತ್ರ ಸಮಾಜದ ಉತ್ತರ ಮೇಘಲ ಘಟಕದ 3 ದಿನಗಳ ಯಜ್ಞ ಕಾರ್ಯಕ್ರಮ ಇವತ್ತು ಇಲ್ಲಿ ನೆರವೇರ್ತಾ ಇದೆ. ಬೇರೆ ಬೇರೆ ಕಡೆಗಳಿಂದ ಹಲವಷ್ಟು ವಿದ್ವಾಂಸರು ತಾಂತ್ರಿಕ ಮನೆತನದವರು ಬಂದು ಇಲ್ಲಿ ಸೇರಿದ್ದೀರಾ ಮತ್ತು ನಾಳೆ ಇನ್ನಷ್ಟು ಮಂದಿ ಇಲ್ಲಿ ಸೇರಲಿಕ್ಕಿದ್ದೀರಾ. ಈಗಾಗಲೇ ನಮ್ಮ ಶಿವಲೇತ ವಿಶ್ವಾಸ ಅವರು ಅವರ ಸ್ವಾಗತ ಪ್ರಸಂಗದಲ್ಲಿ ಬಹಳ ವಿಶದವಾಗಿ ಇದರ ಬಗ್ಗೆ ತಿಳಿಸಿದರು ಮತ್ತು ಅದರ ಮಹತ್ವವನ್ನು ತಿಳಿಸಿದರು. ನಮ್ಮ ದೇವಸ್ಥಾನಗಳಲ್ಲಿ ಇವತ್ತು ಅತ್ಯಂತ ಮಹತ್ವ ಇರುವಂತಹ ಒಂದು ಕ್ರಿಯೆ ಈ ತಾಂತ್ರಿಕ ಕ್ರಿಯೆ. ಹಲವಷ್ಟು ತಂತ್ರಿಗಳ ಮನೆತನವನ್ನು ನಾವು ಈ ಕೇರಳದಲ್ಲಿ ಮತ್ತು ದಕ್ಷಿಣ ಕನ್ನಡದಲ್ಲಿ ನಾವು ನೋಡ್ಬೋದು. ಮುಖ್ಯವಾಗಿ ಕೇರಳದಲ್ಲಿ ಅತ್ಯಂತ ಪ್ರಾಮುಖ್ಯವಾಗಿ ತಾಂತ್ರಿಕ ಮನೆತನಗಳು ಗುರುತಿಸಲ್ಪಡ್ತಾ ಇದೆ. ದೇವಸ್ಥಾನದಲ್ಲಿ ನಾವು ಎಲ್ಲ ದೇವಸ್ಥಾನಗಳಲ್ಲಿ ನಾವು ನೋಡ್ಬೋದು. ಈ ಪರಶುರಾಮ ಸೃಷ್ಟಿಯಲ್ಲಿರುವಂತಹ ದೇವಸ್ಥಾನಗಳಲ್ಲಿ ತಂತ್ರಿಗಳಿಗೆ ಬಹಳಷ್ಟು ಪ್ರಾಧಾನ್ಯ ಇದೆ. ದೇವಾಲಯಗಳಲ್ಲಿ ನಾವು ದೇವರನ್ನು ಪ್ರಥಮವಾಗಿ ನಾವು ಪೂಜಿಸ್ತೇವೆ. ಆನಂತರದಲ್ಲಿ ಎಲ್ಲ ದೇವಾಲಯಗಳಿಗೂ ಕೂಡ ಮತ್ತಿನ ಗೌರವವನ್ನು ಭಕ್ತರು ನೀಡುವುದು ತಂತ್ರಿಗಳಿಗೆ. ಅಷ್ಟು ಪ್ರಧಾನವಾಗಿ ಒಂದು ದೇವಸ್ಥಾನದಲ್ಲಿ ತಂತ್ರಿಗಳ ಪಾತ್ರ ನಿರ್ವಹಿಸಲ್ಪಡುತ್ತದೆ. ತಂತ್ರ ಮನೆತನ ಅನ್ನೋದು ಕೇವಲ ದೇವಸ್ಥಾನದ ತಾಂತ್ರಿಕ ಕ್ರಿಯೆಗಳಿಗೆ ಅಷ್ಟೇ ಸೀಮಿತವಾಗಿಲ್ಲದೆ ಪ್ರತಿಯೊಂದು ಮನೆತನಕ್ಕೂ ಕೂಡ ಅದರದ್ದೇ ಆದಂಥ ಸಂಸ್ಕೃತಿಗಳಿರ್ತದೆ. ಬೇರೆ ಬೇರೆ ರೀತಿಯ ಸಂಸ್ಕೃತಿಗಳನ್ನು ಹೊಂದಿಕೊಂಡು ಪ್ರತಿಯೊಂದು ತಂತ್ರ ಮನೆತನ ಕೂಡ ಅದು ಹುಟ್ಟಿಕೊಂಡಿರ್ತದೆ. ಹಾಗಿರುವಾಗ ಮುಖ್ಯವಾಗಿ ನಾವು ಇವತ್ತು ನೋಡ್ತಾ ಇದ್ದೇವೆ, ಕೆಲವಷ್ಟು ತಾಂತ್ರಿಕ ಮನೆತನಗಳು ಬೇರೆ ಬೇರೆ ಕಾರಣಗಳಿಂದ ಅಲ್ಲಿಗೆ ಕುಂಠಿತಗೊಳ್ಳೋದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಹಾಗಿರುವಾಗ ಮುಖ್ಯವಾಗಿ ಮುಂದಿನ ತಲೆಮಾರಿಗೆ ಕೂಡ ಅದು ಮುಂದುವರಿಬೇಕು. ಪ್ರತಿಯೊಂದು ಮನೆತನಗಳು ಕೂಡ ಅದಕ್ಕಾಗಿ ಇವತ್ತು ಏನು ಈ ಯುವ ತಲೆಮಾರೆ ಇದೆ, ಈ ಯುವ ಜನತೆ ಇದೆ, ಇದರ ಬಗ್ಗೆ ಅಧ್ಯಯನಕ್ಕಾಗಿ ಅದನ್ನು ಮುಂದುವರಿಸಿಕೊಂಡು ಹೋಗುವಲ್ಲಿ ಇರುವ